ಆದರೆ ಇಂದು ಇಡೀ ದೇಶದ ಗಮನ ಒಂದು ನಗರ ಕಡೆ ನೆಟ್ಟಿದೆ. ಆ ನಗರವೇ ಭಾರತ ರಾಜಧಾನಿ ದೆಹಲಿ. ಸಾವಿರಾರು ವಿದ್ಯಾರ್ಥಿಗಳು ರಸ್ತೆಗೆ ಇಳಿದಿದ್ದಾರೆ. ಸಂಸತ್ ಕಡೆಗೆ ಮೆರವಣಿಗೆ ನಡೆಸಲು ಯತ್ನಿಸಿದ್ದಾರೆ. ಪೊಲೀಸರೊಂದಿಗೆ ಘರ್ಷಣೆ ನಡೆದಿದೆ. ಲಾಠಿ ಚಾರ್ಜ್, ಕಣ್ಣೀರು, ಅನಿಲ, ಗಾಯಗೊಂಡ ವಿದ್ಯಾರ್ಥಿಗಳು. ಈ ದೃಶ್ಯಗಳು ದೇಶಾದ್ಯಂತ ಎಲ್ಲ ಕಡೆಗೆ ಚರ್ಚೆಯಾಗಲು ಕಾರಣವಾಗ್ತಾನೆ ಇದ್ದಾವೆ ಮತ್ತೆ ಚರ್ಚೆಗಳು ನಡೀತಾನೇ ಇದ್ದಾವೆ. ಈ ಘಟನೆಯ ನಂತರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ರವರು ಸೇರಿದಂತೆ ಹಲವು ನಾಯಕರು ಪ್ರಧಾನಿ ನಿವಾಸಿಯ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ನಟ ಪ್ರಕಾಶ್ ರಾಜ್ ಸೇರಿದಂತೆ ಹಲವು ಸಿನಿರಂಗದ ಗಣ್ಯರು ವಿದ್ಯಾರ್ಥಿಗಳು ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ ಮತ್ತು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾದರೆ ಈ ಹೋರಾಟ ಆರಂಭವಾಗಿದ್ದು ಹೇಗೆ? ವಿದ್ಯಾರ್ಥಿಗಳ ಕೋಪಕ್ಕೆ ಕಾರಣವೇನು? ಸರ್ಕಾರ ಏನು ಹೇಳ್ತಾ ಇದೆ? ದೇಶದ ರಾಜಕೀಯದಲ್ಲಿ ಇದರ ಪರಿಣಾಮ ಏನು? ಎಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ಕೊತ ಒಂದೊಂದೇ ಹೋಗೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ನೀವು ಯಾರಾದರೂ ಹೊಸಬು ನೋಡ್ತಾ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ನೇಹಿತರೆ, ಹೋರಾಟ ಹೇಗೆ ಆರಂಭವಾಯಿತು ಅನ್ನೋ ನೋಡೋದೇ ಕೆಲವು ತಿಂಗಳಿಂದ ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳ ಪಾರದರ್ಶಕತೆ ಕುರಿತು ವಿದ್ಯಾರ್ಥಿಗಳಲ್ಲಿ ಅಸಮಾಧಾನ ಹೆಚ್ಚಿತ್ತು. ಪರೀಕ್ಷಾ ಅಕ್ರಮಗಳು ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆಯ ಆರೋಪಗಳು ಬಳಿಕ ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಆರಂಭವಾದ ಯುವಕರ ಅಭಿನಯ ನಂತರ ದೇಶವ್ಯಾಪ್ತಿ ವಿದ್ಯಾರ್ಥಿ ಚಳುವಳಿಗೆ ಬೆಳೆಯಿತು. ಕೊನೆಯ ಸಾವಿರಾರು ವಿದ್ಯಾರ್ಥಿಗಳು ದೆಹಲಿಯಲ್ಲಿ ಸೇರಿ ಸಂಸತ್ಗೆ ಮೆರವಣಿಗೆ ನಡೆಸಲು ತೀರ್ಮಾನಿಸಿದರು. ಪ್ರತಿಭಟನೆ ದಿನ ಏನಾಯಿತು ಅಂತ ನೋಡೋದಾದ್ರೆ ನಾವು ಬೆಳಿಗ್ಗೆಯಿಂದಲೇ ಸಾವಿರಾರು ವಿದ್ಯಾರ್ಥಿಗಳು ದೆಹಲಿಯ ವಿವಿಧ ಪ್ರದೇಶಗಳಲ್ಲಿ ಸೇರತೊಡಗಿದ್ದರು. ಅವರ ಕೈಯಲ್ಲಿ ರಾಷ್ಟ್ರಧ್ವಜ, ಫಲಕಗಳು ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಬೆಂಬಕ ಘೋಷಣೆಗಳು ಎಲ್ಲ ಕೇಳಿ ಬರ್ತಾನೇ ಇದ್ದವು. ವಿದ್ಯಾರ್ಥಿಗಳ ಉದ್ದೇಶ ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರುವುದು. ಆದರೆ ಸಂಸತ್ ಕಡೆಗೆ ಮೆರವಣಿಗೆ ನಡೆಸಲು ಮುಂದಾಗದ ಪೊಲೀಸ್ ಭದ್ರತಾ ಕಾರಣ ನೀಡಿ ತಡೆದರು. ಇದರಿಂದ ಪರಿಸ್ಥಿತಿ ಉದ್ವಿಗ್ನಗೊಂಡಿತು. ಕೆಲವೆಡೆ ತಳ್ಳಾಟ, ನೂಕಾಟ ಸಮೇತ ನಡೆಯಿತು. ನಂತರ ಪೊಲೀಸರು ಜನರನ್ನು ಚದುರಿಸಲು ಲಾಠಿ ಚಾರ್ಜ್ ಮತ್ತು ಕಣ್ಣೀರು ಅನಿಲ ಬಳಸಿದರು ಎಂದು ವರದಿಯಾಗಿದೆ. ಕೆಲವು ಕಡೆ ಲಾಠಿ ಚಾರ್ಜ್ ಸಮೇತ ಯೂಸ್ ಮಾಡದಿಂದ ಆರೋಪಗಳು ಸಮೇತ ಬಂದಿದೆ ಅಂತಾನೆ ಹೇಳ್ಬೋದು. ಈ ಘರ್ಷಣೆಯಲ್ಲಿ ಪ್ರತಿಭಟನಾಕಾರರು ಹಾಗೂ ಪೊಲೀಸ್ ಸಿಬ್ಬಂದಿ ಸೇರಿ ಸುಮಾರು 180 ಮಂದಿ ಗಾಯಗೊಂಡಿದ್ದಾರೆ ಎಂದು ವರದಿಗಳು ಸಮೇತ ತಿಳಿಸಿವೆ. ಇನ್ನು ವಿದ್ಯಾರ್ಥಿಗಳ ಪ್ರಮುಖ ಬೇಡಿಕೆಗಳು ಏನೇನು ಕೊಟ್ಟರು ಅಂದರೆ, ವಿದ್ಯಾರ್ಥಿಗಳು ಸರ್ಕಾರದ ಮುಂದೆ ಹಲವು ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಬೇಕು. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಬಗ್ಗೆ ಸ್ವತಂತ್ರ ತನಿಖೆ ನಡೆಸಬೇಕು. ತಪ್ಪಿತರ ವಿದ್ಯಾರ್ಥಿ ಕಠಿಣ ಕ್ರಮ ಕೈಗೊಳ್ಳಬೇಕು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದು ಕೆಲ ಪ್ರತಿಭಟನಾಕಾರರು ಆಗ್ರಹಿಸುತ್ತಿದ್ದಾರೆ. ಇನ್ನು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಭದ್ರತೆ ನೀಡುವ ವ್ಯವಸ್ಥೆ ಸಮೇತ ರೂಪಿಸಬೇಕು ಅಂತ ಅವರು ಸಮೇತ ಹೇಳ್ತಾನೇ ಇದ್ದಾರೆ. ವಿದ್ಯಾರ್ಥಿಗಳು ಇದು ರಾಜಕೀಯ ಹೋರಾಟವಲ್ಲ, ನಮ್ಮ ಭವಿಷ್ಯಕ್ಕೆ ನಡೆಸುತ್ತಿರುವ ಹೋರಾಟ ಎಂದು ಸಮೇತ ಹೇಳ್ತಾ ಇದ್ದಾರೆ. ದೇಶಾದ್ಯಂತ ಬೆಂಬಲ ನಾವು ನೋಡೋದಾದರೆ, ದೆಹಲಿ ಪ್ರತಿಭಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ದೇಶದ ಹಲವು ನಗರಗಳಲ್ಲಿ ವಿದ್ಯಾರ್ಥಿಗಳು ಬೆಂಬಲ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಷಯ ಟ್ರೆಂಡ್ ಸಮೇತ ಆಗಿದೆ. ಹಲವು ಶಿಕ್ಷಣ ತಜ್ಞರು ಹಾಗೂ ಸಾರ್ವಜನಿಕರು ಕೂಡ ವಿದ್ಯಾರ್ಥಿಗಳ ಬೇಡಿಕೆಗಳ ಬಗ್ಗೆ ಚರ್ಚೆ ಸಮೇತ ಆರಂಭಿಸಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ರಾಹುಲ್ ಗಾಂಧಿ ಅವರು ಏನು ಮಾಡಿದರು? ಮುಂದಿನ ದಿನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವು ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಹೊರಗೆ ಧರಣಿ ಸಮೇತ ನಡೆಸಿದ್ದಾರೆ ಅಂತಲೇ ಹೇಳ್ಬೋದು. ರಾಹುಲ್ ಗಾಂಧಿ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಕ್ರಮಕ್ಕೆ ಪ್ರಧಾನಿ ಉತ್ತರ ನೀಡಬೇಕು ಎಂದು ಆಗ್ರಹಿಸಿದರು. ಇವಾಗ ಲಾಠಿ ಚಾರ್ಜ್ ನಡೆಸಿದ್ದರಿಂದ ಅದಕ್ಕೆ ಏನು ಸಮಾಧಾನ ಕೊಡ್ತೀರಾ ಕೊಡಿ ಅಂತ ಸಮೇತ ಅವಾಗ ಪ್ರಶ್ನೆಯನ್ನು ಸಮೇತ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಗಾಯಗೊಂಡ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿದ ಬಳಿಕ ಸರ್ಕಾರ ವಿರುದ್ಧ ತೀವ್ರ ಟೀಕೆ ಮಾಡಿದರು. ಪ್ರತಿಭಟನೆಯ ವೇಳೆ ಕೆಲ ಕಾಂಗ್ರೆಸ್ ನಾಯಕರನ್ನು ಪೊಲೀಸರು ತೆರವುಗೊಳಿಸಿದ ವರದಿಗಳು ಸಮೇತ ಬಂದಿದೆ ಅಂತಲೇ ಹೇಳ್ಬೋದು. ಇದೆಲ್ಲ ಒಂದು ಮಟ್ಟ ಆದರೆ, ಪ್ರಕಾಶ್ ರಾಜ್ ಮತ್ತು ಸಿನಿರಂಗದ ಬೆಂಬಲ ನೋಡೋದಾದರೆ, ಈ ಹೋರಾಟಕ್ಕೆ ರಾಜಕೀಯ ನಾಯಕರು ಮಾತ್ರವಲ್ಲದೆ ಸಿನಿರಂಗದ ಹಲವು ಗಣ್ಯರು ಬೆಂಬಲ ಸಮೇತ ಸೂಚಿಸಿದ್ದಾರೆ ಅಂತಲೇ ಹೇಳ್ಬೋದು. ನಟ ಪ್ರಕಾಶ್ ರಾಜ್, ಸೋನು ಸೂದ್, ವೀರ್ ದಾಸ್ ದಿಯಾ, ಮಿರ್ಜಾ ಸೋಹಾ, ಅಲಿ ಖಾನ್ ಸೇರಿದಂತೆ ಹಲವಾರು ಇನ್ನೂ ಹೆಚ್ಚು ಜನರು ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಅವರು ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕ ಮತ್ತು ವಿದ್ಯಾರ್ಥಿಗಳಿಗೆ ಮಾತು ಕೇಳಬೇಕಾಗಿ ಒತ್ತಾಯಿಸಿದ್ದಾರೆ ಅಂತಲೇ ಹೇಳ್ಬೋದು.
ಇದೆಲ್ಲ ಆದರೆ ಇನ್ನು ಸರ್ಕಾರದ ಪ್ರತಿಕ್ರಿಯೆ ನಾವು ನೋಡೋಣ. ಸರ್ಕಾರ ತನ್ನ ಪರವಾಗಿ ಪರೀಕ್ಷಾ ಅಕ್ರಮಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತದೆ ಎಂದು ಹೇಳಿದೆ. ಇವಾಗ ಸಮಯಕ್ಕೆ ಅಷ್ಟು ಪ್ರತಿಭಟನೆ ನಡೆದ ಮೇಕ ಅಕ್ರಮಗಳ ವಿರುದ್ಧ ಕ್ರಮ ಕೈಗೊಳ್ತೀರಿ ಅಂತ ಸಮೇತ ಹೇಳಿದ್ದಾರೆ. ಸಂಬಂಧಿತ ವಿಷಯಗಳಲ್ಲಿ ಕುರಿತು ಸಂಸತ್ತಿನಲ್ಲಿ ಚರ್ಚೆಗೆ ಸರ್ಕಾರ ಸಿದ್ಧವಾಗಿದೆ ಎಂದು ಕೇಂದ್ರ ಸರ್ಕಾರ ಪ್ರತಿನಿಧಿಗಳು ತಿಳಿಸಿದ್ದಾರೆ. ಆ ರೀತಿ ಹೋರಾಟ ಆದಮೇಲೆ ಕೇಂದ್ರ ಸರ್ಕಾರ ಸರ್ಕಾರ ಚರ್ಚೆಗೆ ಸಿದ್ಧವಾಗೈತೆ ಅಂತಲೇ ಹೇಳ್ಬೋದು. ಇನ್ನು ಈ ಹೋರಾಟ ಇದು ಕೇವಲ ದೆಹಲಿಯ ಪ್ರತಿಭಟನೆ ಮಾತ್ರವಲ್ಲ, ಇದು ಭಾರತ ಶಿಕ್ಷಣ ವ್ಯವಸ್ಥೆಯಲ್ಲಿ ಮೇಲಿನ ವಿದ್ಯಾರ್ಥಿಗಳ ವಿಶ್ವಾಸ, ಭವಿಷ್ಯದ ಅವಕಾಶಗಳು ಮತ್ತು ಆಡಳಿತ ಜವಾಬ್ದಾರಿಯುತ ಬಗ್ಗೆ ನಡೆಯುತ್ತಿರುವುದು ಒಂದು ದೊಡ್ಡ ಚರ್ಚೆಯ ಸಮೇತನೇ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಮತ್ತು ಪ್ರತಿಭಟನಾಕಾರರ ನಡುವೆ ಮಾತುಕತೆ ನಡೆಯುತ್ತಿದೆ, ವಿದ್ಯಾರ್ಥಿಗಳ ಬೇಡಿಕೆಗಳು ಈಡೇರುತ್ತಿವೆ ಎಂಬುದನ್ನು ದೇಶ ಗಮನ ಸೆಳೆಯುತ್ತಿದೆ. ಇಷ್ಟೆಲ್ಲ ಒಂದು ಮಟ್ಟ ಆದರೆ ಈಗ ವಿದ್ಯಾರ್ಥಿಗಳು ಮೇನ್ ಪ್ರತಿಭಟನೆ ಹಿಡಿದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೈತೆ, ಅದರಿಂದ ಕ್ರಮ ಕೈಗೊಳ್ಳಬೇಕು. ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸಮೇತ ಇವಾಗ ಎಲ್ಲ ರೋಡ್ಗೆ ಬಂದು ಎಲ್ಲ ನಿಂತ್ಕೊಂಡು ಎಲ್ಲ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅದೆಲ್ಲ ಒಂದು ಕಡೆ ಆದಮೇಲೆ ತಡೆಯಕ್ಕಾಗ್ದಿರ ಪೊಲೀಸರು ಸಮೇತ ಲಾಠಿ ಚಾರ್ಜ್ ಮಾಡಿ ಎಷ್ಟೋ ಜನಕ್ಕೆ ಗಾಯಗಳಾಗಿವೆ ಅಂತ ಎಲ್ಲ ಹೇಳ್ತಾರೆ. ಅದರಿಂದ ಮತ್ತೆ ರಾಹುಲ್ ಗಾಂಧಿ ಅವರು ಸಮೇತ ಬಂದಿದ್ದಾರೆ. ಇದರಿಂದ ಪಾಸಿಟಿವ್. ರಾಹುಲ್ ಗಾಂಧಿ ಅವರು ಬಂದ್ಬಿಟ್ಟು ವಿದ್ಯಾರ್ಥಿಗಳ ಮೇಲೆ ಯಾಕೆ ಲಾಠಿ ಚಾರ್ಜ್ ಮಾಡಿದ್ರು, ಇದಕ್ಕೆ ಏನು ಸಮಾಧಾನ ಕೊಡ್ತೀರಾ ಅಂತ ಅವರು ಮೋದಿ ಅವರಿಗೆ ಪ್ರಶ್ನೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಲಾಠಿ ಚಾರ್ಜ್ ಯಾಕೆ ಮಾಡಬೇಕಾಯ್ತು, ಅದು ವಿದ್ಯಾರ್ಥಿಗಳ ಮೇಲೆ. ಎಷ್ಟೋ ಜನರು ವಿದ್ಯಾರ್ಥಿಗಳಿಗೆ ಪಾಪ ಗಾಯಗಳೆಲ್ಲ ಆಗಿ ಎಷ್ಟೋ ಜನರು ಸಮೇತ ಇನ್ನು ಹೋರಾಟದಲ್ಲಿ ಎಷ್ಟೋ ಸಾವಿರಾರು ಮಂದಿ ಸಮೇತ ಹೋರಾಟಕ್ಕೆ ನಡೆದಿದೆ. ಇದು ದೊಡ್ಡ ಪ್ರತಿಭಟನೆ ಅಂತಲೇ ಹೇಳ್ಬೋದು ನಾವು ಡೆಲ್ಲಿಯಲ್ಲಿ. ಇಷ್ಟೆಲ್ಲ ಮಟ್ಟ ಇನ್ನು ಶ್ರೀರಂಗದ ಪ್ರಕಾಶ್ ರೈ ಅವರು ಎಲ್ಲೆಲ್ಲಿ ಇಂತಹ ವಿಷಯಗಳಿಗೆ ಪಾಪ ಹೋಗ್ತಾ ಇರ್ತಾರೆ. ಅಂಥದ್ದಲ್ಲಿ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳಿಗೋಸ್ಕರ ಹೋಗಿದ್ದಾರೆ. ಅಂಥದ್ದಲ್ಲಿ ಮೇನ್ ಹೆಡ್ಲೈನ್ ಆಗಿ ಬಂದಿದೆ ಸ್ನೇಹಿತರೆ. ಇದೆಲ್ಲ ಒಂದಾದರೆ ಇದು ಮೇನ್ ರೀಸನ್ ಬಂದು ಡೆಲ್ಲಿಯಲ್ಲಿ ಇನ್ಸಿಡೆಂಟ್ ನಡೆದು ಪ್ರಶ್ನೆ ಪತ್ರಿಕೆ ಸೋರಿದೆ. ಇನ್ನು ಕೆಲವು ರೂಮರ್ಸ್ಗಳು ಎಲ್ಲ ಕೆಲವು ಪತ್ರಿಕೆಗಳೆಲ್ಲ ಹೊರ ಬರ್ತಾ ಇದೆ. ರೈತ ಚಳುವಳಿಗಳ ಬಗ್ಗೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಅದು ಸಮೇತ ಒಂದು ಕಾರಣವಾಗ್ತೈತೆ. ಅದರಿಂದನೂ ಸಮೇತ ಇವಾಗ ಅದು ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇದೆ. ಮೇನ್ ಆಗಿ ಒಂಥರ ಕೆಲವು ತಿಂಗಳಿಗಿಂತ ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳ ಪಾರದರ್ಶಕ ಕುರಿತು ವಿದ್ಯಾರ್ಥಿಗಳಲ್ಲಿ ಅಸಮಾಧಾನ ಒಂಥರ ಹೆಚ್ಚುತ್ತಾ ಇತ್ತು. ಅದರಿಂದ ಮೇನ್ ಹೋರಾಟಕ್ಕೆ ಕಾರಣ ಆಯಿತು. ಪರೀಕ್ಷಾ ಅಕ್ರಮಗಳ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪಗಳ ಬಳಿಕ ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಇವಾಗ ಸಡನ್ ಆಗಿ ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡೋದ್ರಿಂದ ಎಷ್ಟೋ ವಿದ್ಯಾರ್ಥಿಗಳ ಭವಿಷ್ಯ ಸಮೇತ ನಾಶವಾಗ್ತೈತೆ. ಅದರಿಂದ ಮೇನ್ ದೃಷ್ಟಿಯಲ್ಲಿ ಅವರು ಅದನ್ನೇ ಇಟ್ಕೊಂಡು ಪ್ರತಿಭಟನೆಗೆ ಹೋರಾಟಕ್ಕೆ ಇಳಿದಾರೆ ಅಂತಲೇ ನಾವು ಭಾವಿಸಬೇಕು. ಇದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸರ್ಕಾರ ಆಶಿಸಬೇಕು ಅಂತಲೇ ನಾವೆಲ್ಲ ಅಂದ್ಕೊಳ್ಳೋಣ ಸ್ನೇಹಿತರೆ. ಇದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ನಡೆಸುವ ಹಕ್ಕು ಮತ್ತು ಸಾರ್ವಜನಿಕ ಸುರಕ್ಷತೆ ಎರಡು ಮಹತ್ವವಾಗಿದೆ. ಈ ಬೆಳವಣಿಗೆ ಹೇಗೆ ಮುಂದಿರುತ್ತದೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗುತ್ತಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ನಮ್ಮ ಚಾನಲನ್ನು ನೀವು ಯಾರು ಹೊಸ ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.